ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಈ ನವೋದಯ ಪರೀಕ್ಷೆಗೆ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗಿರುವಂಥ 5 ಪ್ರಮುಖವಾದ ಪ್ರಶ್ನೆಗಳೊಂದಿಗೆ ಪಾರ್ಟ್ 3ರ ಒಂದು ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ಡಿಸೆಂಬರ್ 13ರಂದು ನಡೀತಾ ಇರುವಂತಹ ನವೋದಯ ಪರೀಕ್ಷೆಯ ಸಂಭವನೀಯ ಪ್ರಶ್ನೆಗಳಾಗಿರ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಯನ್ನು ರೀತಿ ಸಹಿತ ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಕರೆಕ್ಟಾಗಿ ಪ್ರತಿ ಪ್ರಶ್ನೆಗಳನ್ನು ನೀವು ತಿಳಿದುಕೊಂಡು ಪ್ರಾಕ್ಟೀಸ್ ಮಾಡಿದರೆ ಪರ್ಫೆಕ್ಟಾಗಿ ಅಂಕಗಣಿತದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಹಾಯವಾಗ್ತಾಯಿದೆ. ಪ್ರತಿ ವರ್ಷ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ನವೋದಯ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಉಚಿತವಾದ ಲೈವ್ ಕ್ಲಾಸನ್ನು, ವಿಡಿಯೋ ಕ್ಲಾಸನ್ನು, ಆನ್ಲೈನ್ ಕ್ಲಾಸನ್ನು ಕೊಡ್ತಾನೆ ಬರ್ತಾಯಿದ್ದೇವೆ. ದಯವಿಟ್ಟು ಡಿಸೆಂಬರ್ 13ರಂದು ನಡೀತಾ ಇರುವಂಥ ಪರೀಕ್ಷೆಯ ಈ ನವೋದಯ ಪರೀಕ್ಷೆಗೆ ಪ್ರಿಪ್ರೇಷನ್ ಆಗುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕ್ಲಾಸ್ಗಳು ಅನುಕೂಲ ಆಗ್ತವೆ. ದಯವಿಟ್ಟು ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಒಟ್ಟಾರೆಯಾಗಿ ಎಲ್ಲ ಮಕ್ಕಳು ಇದನ್ನು ತಿಳಿದುಕೊಂಡು ಹೆಚ್ಚು ಅಂಕವನ್ನು ಪಡೀರಿ ಅಂತ ಹೇಳುತ್ತಾ ನಾನು ಇವತ್ತು ನಿಮಗೆ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1, 2.5, 0.25, 0.025 ಮತ್ತು 25.002 ಇವುಗಳ ಮೊತ್ತ ಅಂತ ಕೇಳ್ತಾ ಇದ್ದಾನೆ. ಫೈಂಡ್ ದ ಸಮ್ ಆಫ್ 2.5, 0.25, 0.025 ಆ್ಯಂಡ್ 25.002 ಮೊತ್ತ ಅಂತ ಕೇಳ್ತಾ ಇದ್ದಾನೆ. ಮೊತ್ತ ಅಂದರೆ ನಾವು ಇಲ್ಲಿ ಕೂಡಿಸ್ಬೇಕು ಅಂತ ಅರ್ಥ. ಕರೆಕ್ಟಾಗಿ ಫಸ್ಟ್ ಇದಕೊಂಡ್ಬರ್ಕೊಡ್ರಿ. 2.5. ನೆಕ್ಸ್ಟ್ ಎರಡನೇದ್ದು ಪಾಯಿಂಟ್ ಬಿಡಿಕೆ ಪಾಯಿಂಟನ್ನು ಹಚ್ಚಿಬಿಡಿ. ಈ ಕಡೆ 0 ಇದೆ, 0 ಹಚ್ಕೊಳ್ಳಿ. ಪೂರ್ಣ ಸಂಖ್ಯೆ 2 ಇದೆ, ನೆಕ್ಸ್ಟ್ 5 ಇದೆ. ನೆಕ್ಸ್ಟ್ ಈ ಸ್ಥಾನ ಬರೋಣ. ಪಾಯಿಂಟ್ ಬಿಡಿಕೆ ಪಾಯಿಂಟ್ ಹಚ್ಕೊಳ್ಳಿ. ಅಪೂರ್ಣ ಸಂಖ್ಯೆ 0 ಇದೆ, ಪೂರ್ಣ ಸಂಖ್ಯೆ 0, 2, 5 ಇದೆ. ನೆಕ್ಸ್ಟು 25.002 ಇದೆ. ಪಾಯಿಂಟ್ ಬಿಡಿಕೆ ಪಾಯಿಂಟ್ ಹಾಕೊಳ್ಳಿ. ಪೂರ್ಣ ಸಂಖ್ಯೆ 5, ಈ ಕಡೆ 2 ಇದೆ. ಅಪೂರ್ಣ ಸಂಖ್ಯೆ 0, 0, 2 ಇದೆ. ನೋಡಿ ವಿದ್ಯಾರ್ಥಿಗಳು ಕರೆಕ್ಟ್ ಸ್ಥಾನಕ್ಕೆ ಕರೆಕ್ಟ್ ನೀವು ಹಚ್ಕೊಬೇಕು. ಈಸಿಯಾಗಿ ನೀವು ಲೆಕ್ಕವನ್ನು ಮೊತ್ತ ಅಂದರೆ ಕೂಡಿಸಿದ್ರೆ ಈಸಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಯಾವುದೋ ಸ್ಥಾನದಲ್ಲಿ ಏನೂ ಇಲ್ಲ ಅಂದರೆ 0 ಹಾಕೋಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ಅಂದರೆ ಇದಕ್ಕೂ 0, ಇಲ್ಲಿ 0 ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಖಾಲಿ ಇದೆ 0, 0, 0. ಅವನು ಮೊತ್ತ ಇದ್ದಾನಂದರೆ ನಾವು ಪ್ಲಸ್ಸನ್ನು ಹಾಕೊಂಡ್ಬಿಡ್ಬೇಕು. ನೀಟಾಗಿ ಕೂಡಿಸ್ಕೊತಾ ಹೋಗೋಣ. 5ಕ್ಕೆ 2 ಕೂಡಿಸಿದ್ರೆ 7, 5ಕ್ಕೆ 2 ಕೂಡಿಸಿದ್ರೆ 7, 5ಕ್ಕೆ 2 ಕೂಡಿಸಿದ್ರೆ 7. ಬಿಂದು ಬಂತು, ಬಿಂದು ಹಚ್ಚಿಬಿಡಿ. 5ಕ್ಕೆ 2 ಕೂಡಿಸಿದ್ರೆ 7, 2ಕ್ಕೆ 0 ಕೂಡಿಸಿದ್ರೆ 2 ಬರ್ತಾಯಿದೆ. ನಮಗೆ 27.777 ಸರಿಯಾದ ಆಯ್ಕೆ ಎ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಇದೆ. ಈ ಥರ ವಿದ್ಯಾರ್ಥಿಗಳು ನಿಮ್ಮ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯ ಭಾಗದಲ್ಲಿ ಕಚ್ಚಾ ಕೆಲಸಕ್ಕಾಗಿ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಪ್ರತಿಯೊಂದು ಲೆಕ್ಕವನ್ನು ನೀವು ಬಿಡಿಸ್ತಾ ಹೋಗಬೇಕು. ಈಸಿಯಾಗಿ ಎಲ್ಲ ಅಂಕಗಳಿಗೆ ನೀವು ಪ್ರಶ್ನೆಗಳಿಗೆ ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ಎರಡನೇ ಪ್ರಶ್ನೆ ನೋಡಿಕೊಡ್ರಿ. 7.875ರ ಸರಳ ಭಿನ್ನರಾಶಿಯ ರೂಪ ಯಾವುದು ಅಂತ. ವಾಟ್ ಈಸ್ ದ ಸಿಂಪ್ಲೆಸ್ಟ್ ಫ್ರ್ಯಾಕ್ಷನ್ ಫ್ರಾಮ್ ಆಫ್ 7.875? ಫಸ್ಟ್ ನೀಟಾಗಿ ಪ್ರಶ್ನೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಏನು ಕೊಟ್ಟಾನ, ಏನು ಕೇಳಿದ್ದಾನೆ, ನಾನು ಏನು ಮಾಡಬೇಕಂತ ನೋಡ್ಕೊಳ್ರಿ. 7.875 ಇದನ್ನು ಸರಳ ಭಿನ್ನರಾಶಿಯ ರೂಪ ಮಾಡ್ಕೊತಾನೆ. ಇದನ್ನು ದಶಮಾಂಶವನ್ನು ಭಿನ್ನರಾಶಿಗೆ ಕನ್ವರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಫಸ್ಟು ನಾವೇನು ಮಾಡ್ಕೊನು, ಇದನ್ನು ಭಿನ್ನರಾಶಿ ದಶಮಾಂಶವನ್ನು ಭಿನ್ನರಾಶಿ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಕನಿಷ್ಠ ರೂಪಕ್ಕೆ ಬಂದರೆ ಕನಿಷ್ಠ ರೂಪಕ್ಕೆ ತರಬೇಕು. ಓಕೆ, ಈಗೇನು ಮಾಡ್ತಾ ಇದ್ದೀನಿ, ನಾನು ಈ ದಶಮಾಂಶವನ್ನು ಭಿನ್ನರಾಶಿ ತರ್ತೀನಿ. ಈ ದಶಮಾಂಶವನ್ನು ವಿದ್ಯಾರ್ಥಿ ಭಿನ್ನರಾಶಿ ನಾವು ತರಬೇಕಾಗಿತ್ತು ಅಂದರೆ ಮೇಲ್ಗಡೆ ಬಿಂದು ಇಲ್ಲ ಅಂತ ತಿಳ್ಕೊಂಬಿಡಿ. ಅದು ಹೆಂಗಿದೆ ಹಾಗೆ ಬರ್ಕೊಳ್ಳೋಣ. 7, 8, 7, 5 ಡಿವೈಡೆಡ್ ಬೈ. ನಾವು ದಶಮಾಂಶವನ್ನು ಭಿನ್ನರಾಶಿ ತರಬೇಕಂದ್ರೆ ಫಸ್ಟ್ ಮೊದಲು ಛೇದ ಸ್ಥಾನದಲ್ಲಿ 1 ಬರೀಬೇಕು.
ನೆಕ್ಸ್ಟು ನಮ್ಮ ಕೆಲಸ ಏನಂತಪ್ಪ ಅಂತಂದರೆ ಆ ದಶಮಾಂಶ ಚಿಹ್ನೆಯ ಬಲಗಡೆ ಇಲ್ಲಿದೆ ನೋಡಿ, ಈ ಚಿಹ್ನೆ ಆದಮೇಲೆ ಬಲಗಡೆ 1 ಇದು 2 3 ಸಂಖ್ಯೆಗಳಿದ್ದಾವೆ ಸ್ಥಾನಗಳು. ಈ 1 ಬರ್ಕೊಂಡ್ಮೇಲೆ ಮುಂದೆ ಎಷ್ಟು ಬಲಗಡೆ ಸ್ಥಾನಗಳಿದ್ದಾವೆ ಅಷ್ಟು 0 ಹಾಕಿಬಿಡ್ಬೇಕು. 1 2 3 0 ಹಾಕಬೇಕು. ಈಗೇನು ಮಾಡಬೇಕಂದ್ರೆ ನಾವು ಅದನ್ನು ಕನಿಷ್ಠ ರೂಪಕ್ಕೆ ತರಬೇಕಾಗುತ್ತೆ. ಕನಿಷ್ಠ ರೂಪಕ್ಕೆ ಅಂಶ ಮತ್ತು ಛೇದವು ಎರಡು ಒಂದೇ ಮಗ್ಗಿಂದ ಭಾಗ ಹೋಗಬೇಕು ಅಂತ ಅರ್ಥ. ಈಗ ನಮಗೆ ಬಾಧ್ಯತೆ ನಿಯಮ ಗೊತ್ತಿದೆ. ಬಿಡಿ ಸ್ಥಾನದ ಸಂಖ್ಯೆ 5 ಇತ್ತು ಅಂದರೆ ಬಿಡಿ ಸ್ಥಾನದ ಸಂಖ್ಯೆ 0 ಇದ್ದರೆ ನಾವು 5ರಿಂದ ಅದನ್ನು ಕನಿಷ್ಠ ರೂಪಕ್ಕೆ ತರ್ಬೋದು ಅಂತ. ಮಕ್ಕಳಿಗೆ ನೋಡ್ರಿ 5ರಿಂದ ಕನಿಷ್ಠ ರೂಪಕ್ಕೆ ತರ್ತಾ ಇದ್ದೀನಿ. ಫಸ್ಟ್ ಛೇದವನ್ನು ಹೊಡಿತಾ ಇದ್ದೀನಿ. 5 2 10 2 0 ಉಳಿತು. ಮೇಲಿದ್ದು ನೋಡ್ರಿ 5 1 5 2 ಉಳಿತು 28 ಆಯಿತು. 5 1 5 2 ಉಳಿತು 28 ಆಯಿತು. 5 5 25 3 ಉಳಿತು 37 ಆಯಿತು. 5 7 35 2 ಉಳಿತು 25 ಆಯಿತು. 5 5 25 1 5 7 5 ಉಳ್ಕೊಂತು ನೋಡಿ. ಈಜಿಕಲ್ ಟು ಅಲ್ಲೇ ಕರ್ತವ್ಯ ಲೆಕ್ಕೋಬೇಡಿ. 1 5 7 5 ಡಿವೈಡೆಡ್ ಬೈ 200. ಮತ್ತೆ ಇದು 5ರಿಂದ ಹೋಗುತ್ತೆ. ಬಿಡಿ ಸ್ಥಾನದಲ್ಲಿ 0 ಇದೆ, ಮೇಲೆ 5 ಇದೆ. ಮತ್ತೆ 5ರ ಬಾಚಿನ ಕಟ್ತಾ ಹೋಗುತ್ತೆ. 5ರಿಂದ ಬಿಡ್ತೀನಿ. 5 4 20 0, 5 3 15, 5 1 5 2 ಉಳಿತು. 5 5 25 ಏನು ಉಳಿತು? 315 ಡಿವೈಡ್ ಬೈ 40. ಮತ್ತೆ 5ರಿಂದ ಹೋಗುತ್ತೆ. ನೋಡ್ಕೊಳ್ಳಿ, ಮತ್ತೆ ವಾಪಸ್ ಅದು 315 ಮತ್ತೆ ನಾವು ಕರ್ತವನ್ನು ಹೊಡಿತಾ ಇದ್ದೀವಿ. ಎದರಿಂದ? ಮತ್ತೆ 5ರಿಂದ ಹೋಗುತ್ತೆ ಸರ್. ಇದು ಬಿಡಿ ಸ್ಥಾನದಲ್ಲಿ 0 ಇದೆ, ಮೇಲೆ 5 ಇದೆ. ಓಕೆ, 5 5 8 40, 5 6 30, 5 3 15. ಲಾಸ್ಟ್ ನಮ್ಗೆ ಏನು ಉಳಿತು? 63 ಅಂಶ ಸ್ಥಾನದಲ್ಲಿ ಉಳಿದೆ, ಛೇದದಲ್ಲಿ 8 ಉಳಿದಿದೆ. ಮತ್ತೆ 2 ಕನಿಷ್ಠ ರೂಪಕ್ಕೆ ಅಂಶ ಮತ್ತು ಛೇದ ಒಂದೇ ಮಗ್ಗಿಂದ ಹೋಗ್ಬೇಕಂದ್ರೆ ಹೋಗುವುದಿಲ್ಲಪ್ಪ ಅಂದರೆ ನಮ್ಗೆ ಉತ್ತರ ಇದು 63 8 ಉತ್ತರ ಬರ್ತಾ ಇದೆ ಅಂತ ಗೊತ್ತಾಯ್ತು. ಹಾಗಾದರೆ ಆಯ್ಕೆ ಸಂಖ್ಯೆಗೆ ಹೋಗ್ತೇವೆ. ಆಯ್ಕೆ ಸಂಖ್ಯೆ 1ನೇ ರೇಟ್ ಆಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಬಿಡಿಸಿ ನೀವು ಮಾಡ್ತಾ ಹೋದರೆ ಗಣಿತನೂ ಕೂಡ ಒಂದು ಸುಲಭವಾದ ವಿಷಯ ಅನ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಸಾಕಷ್ಟು ಬಾರಿ ಪ್ರಿಪ್ರೇಷನ್ ಮಾಡಿದ್ದೀರಿ ವರ್ಷ ಪೂರ. ಈಗ ನೀವು ಹೆಚ್ಚು ಅಂಕವನ್ನು ಪಡ್ಕೋಬೇಕಂದ್ರೆ ಪ್ರತಿ ಪ್ರಶ್ನೆ ಓದಿ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಕಚ್ಚಾ ಕೆಲಸದಲ್ಲಿ ಕೊಟ್ಟಲ್ಲಿ ಈ ಥರ ಲೆಕ್ಕವನ್ನು ಬಿಡಿಸಿದರೆ ಅಂಕಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೋಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. 3 8 ಪಡೆಯಲು 7 8ರಿಂದ ಏನನ್ನು ಕಳೆಯಬೇಕು? To get 3/8 what should be subtracted from 7/8 ಅಂತ ಕೊಡ್ತಾ ಇದ್ದಾರೆ. ಫಸ್ಟ್ ಕರೆಕ್ಟ್ ನೀವು ಅರ್ಥ ಮಾಡ್ಕೊಳ್ರಿ. 3 8 ಪಡೆಯಲು 7 8ರಿಂದ ಅಂದರೆ ನಾವು 3 8 ಉತ್ತರ ಪಡಿಬೇಕಾಗಿತ್ತು ಅಂದರೆ 7 8ರಿಂದ ಏನನ್ನ ಕಳಿಬೇಕು ಅಂತ ಕಳಿಬೇಕಾಯ್ತು ಗೊತ್ತಿಲ್ಲ. ಏನು ಕಳೆದ್ರ ಉತ್ತರ 3 8 ಉತ್ತರ ಬರ್ತಾ ಇದೆ ಅನ್ನೋದು ಇಲ್ಲ ಅರ್ಥ ಮಾಡ್ಕೊಳ್ಳೋದು. 3 8 ಪಡೆಯಲು 7 8ರಿಂದ ಏನನ್ನು ಕಳೆಯಬೇಕು ಅಂತ ಕೇಳ್ತಿದ್ದಾರೆ. ಈ ಥರ ನೀವು ಹಾಕೋಬೇಕು. ಅಂದರೆ ಇಲ್ಲಿ ಕಳಿಬೇಕಾದ ಸಂಖ್ಯೆ ಯಾವುದಂತ ನೀವು ಕಂಡುಹಿಡಿಬೇಕಾಗುತ್ತೆ. ಮಕ್ಕಳು ಈ ಥರ ಬಂದಾಗ ಹೆಂಗೆ ಬಿಡಿಸ್ಬೇಕು ನೋಡ್ಕೊಡ್ರಿ. ಕರೆಕ್ಟಾಗಿ ಈ 7 8 ಇದೆಯಲ್ಲ, ಈ 7 8ರಲ್ಲಿ ಬಂದಿರುವಂಥ ಉತ್ತರ ಏನಿದೆಯಲ್ಲ ಪಡ್ಕೋದು ಉತ್ತರ ಅವನೇ ಕೊಟ್ಟನ, ಅದನ್ನು ಇದರಲ್ಲಿ ಕಳೆದು ಬಿಟ್ರೆ ನಿಮಗೆ ಕಳೆಯಬೇಕಾದ ಸಂಖ್ಯೆ ಸಿಗುತ್ತೆ. ಛೇದಗಳು 7 8 ಮೈನಸ್ 3 8 ಛೇದಗಳು ಸೇಮ್ ಇದೆ. ಲಸ ತೆಗೆದು ಬೇಕಾಗಿಲ್ಲ. ಲಸ 8 ಬಂತು. 8 1 8 8 1 8 ನಮ್ಗೆ ಛೇದಗಳು ಸೇಮ್ ಇತ್ತಂತಂದರೆ ಮೇಲ್ ಸಂಖ್ಯೆ ಯಾವುದಿದೆಯಲ್ಲ ಆ ಸಂಖ್ಯೆನ ಡೈರೆಕ್ಟ್ ಕಳೆದು ಬಿಡಬೇಕು. 7ರಲ್ಲಿ 3 ಕಳೆದು ಬಿಡ್ರಿ. 7ರಲ್ಲಿ 3 ಕಳೆದ್ರೆ 4 ಬರುತ್ತೆ. ಕನಿಷ್ಠ ರೂಪಕ್ಕೆ ತರ್ತೀನಿ. 4 1 4 2 8
= 1/2 ಅಂಶ. ಕಳೆಯಬೇಕಾದ ಸಂಖ್ಯೆ 1/2 ಅಂಶ. 7-8 ಅಂಶರಲ್ಲಿ 1/2 ಅಂಶವನ್ನು ಕಳೆದ್ರೆ ನಿಮಗೆ ಉತ್ತರ 3-8 ಅಂಶ ಉತ್ತರ ಸಿಗ್ತಾ ಇದೆ ಅಂತ ಅರ್ಥ. ಆಯ್ಕೆ ಸಂಖ್ಯೆ ಇಲ್ಲಿ ಸರಿಯಾದ ಉತ್ತರ ಎ ರೈಟ್ ಆಗಲಿಕ್ಕೆ ಸಾಧ್ಯ ಇದೆ. ಮಕ್ಕಳೇ, ಈ ಥರ ನೀವು ಏನು ಮಾಡ್ಬೇಕಂದ್ರೆ ಪ್ರತಿ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಕ್ಲಾಸಸ್ ಇಷ್ಟವಾಯಿತು, ನಾ ಹೇಳ್ತಾ ಇರುವಂಥ ವಿಧಾನ ನಿಮ್ಗೆ ಅರ್ಥ ಆದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಪ್ರತಿ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಹಾಗಾದರೆ ಈ ಒಂದು 5 ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ನೀವು ಎಷ್ಟು ಕ್ವಶನ್ಗೆ ಸರಿಯಾದ ಉತ್ತರವನ್ನು ಉತ್ತರಿಸಿದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದು ಬಿಡಿಸಿದ ಮೇಲೆ ಈ ಒಂದು ಸಾಲ್ವನ್ನು ನೀವು ಪದೇ ಪದೇ ನೋಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಇದೇ ಥರ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ಉಚಿತವಾದ ಕ್ಲಾಸಸ್ಗಳು ಬೇಕಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಪಕ್ಕದಲ್ಲಿರುವ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ನಾವು ಕೊಡ್ತಾ ಇರುವಂಥ ಎಲ್ಲ ಇನ್ಫಾರ್ಮೇಷನ್ಗಳು, ವಿಡಿಯೋಗಳು, ಆನ್ಲೈನ್ ಕ್ಲಾಸಸ್ಗಳು ನಿಮಗೆಲ್ಲವೂ ಏನಾಗುತ್ತೆ ಉಚಿತವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಈಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿರಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4ರಲ್ಲಿ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಆನ್ಲೈನ್ ಕ್ಲಾಸನ್ನು ಕೂಡ ಕೊಡ್ತಾ ಇದ್ದೀವಿ. ಯಾವ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಅಂದರೆ 4 ಮತ್ತು 5ನೇ ತರಗತಿ ಓದುತ್ತಿರುವಂಥ ಇಂಗ್ಲೀಷ್ ಮಾಧ್ಯಮ, ಕನ್ನಡ ಮಾಧ್ಯಮ ಇರ್ಬೋದು, ಆರ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಇರ್ಬೋದು, ಇಂಗ್ಲೀಷ್ ಮಾಧ್ಯಮದಲ್ಲಿ CBSE ಸ್ಟೇಟ್ ಸಿಲೆಬಸ್ಸು, ICS ಸಿಲೆಬಸ್ ಮಕ್ಕಳಿದ್ರು ಕೂಡ ಈ ಒಂದು ನವೋದಯ ಎಕ್ಸಾಮನ್ನು ಬರಲಿಕ್ಕೆ ಅವಕಾಶ ಇರ್ತಾ ಇದೆ. ಅಂಥ ವಿದ್ಯಾರ್ಥಿಗಳು ನೀವು ನಮ್ಮ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಳಿ. ನೀವು ಮನೆಯಲ್ಲೇ ಕುಳಿತುಕೊಂಡು ಪ್ರಿಪ್ರೇಷನ್ ಆಗಿ ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನ ನವೋದಯ, ಸೈನಿಕ ಶಾಲೆ, ಮಿಲಿಟರಿ ಶಾಲೆಗೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ಕ್ಲಾಸ್ಗಳನ್ನು ಉಚಿತವಾಗಿ ಕೊಳ್ಳಕ್ಕೆ ನಾವು ರೆಡಿ ಮಾಡ್ತಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4 ನೋಡ್ಕೊಡ್ರಿ. ರಾಮು ಒಂದು ಸೈಕಲನ್ನು ₹4800ಕ್ಕೆ ಖರೀದಿಸಿದನು. ಅದನ್ನು ದುರಸ್ತಿ ಮಾಡಲು ₹350 ಖರ್ಚು ಮಾಡಿದನು. ಅವನು ಸೈಕಲ್ ಅನ್ನು ₹5100ಕ್ಕೆ ಮಾರಿದನು. ಅವನಿಗೆ ಲಾಭ ಅಥವಾ ನಷ್ಟ ಎಷ್ಟು ಅಂತ. Ramu bought a bicycle for ₹4,800. He spent ₹350 on repair. He sold it for ₹5,100. What is his profit or loss? ಕರೆಕ್ಟ್ ಕ್ವಶನ್ ಅರ್ಥ ಮಾಡ್ಕೊಡ್ರಿ. ಈ ನವೋದಯ ಸಿಲೆಬಸ್ ಏನಿದೆಯಲ್ಲ ಅದೇ ಸಿಲೆಬಸ್ ಮೇಲೆ ನಿಮಗೆ ಪ್ರತಿ ಟಾಪಿಕ್ ಮೇಲೆ ಕ್ವಶನ್ ರೇಸ್ ಮಾಡ್ತಿದ್ದೇವೆ. ಕ್ವಶನ್ ನೋಡ್ಕೊಡ್ರಿ. ರಾಮು ಒಂದು ಸೈಕಲನ್ನು ₹4800ಕ್ಕೆ ಖರೀದಿಸಿದಾನಂತೆ. ಅದನ್ನು ದುರಸ್ತಿ ಮಾಡಲಿಕ್ಕೆ ₹350 ಖರ್ಚು ಮಾಡಿದಾನಂತೆ. ಯಾವಾಗಲೂ ವಿದ್ಯಾರ್ಥಿಗಳೇ ಒಂದರ ವಸ್ತು ತೊಗೊಂಡಿದ್ದೇವೆ ಅಂದರೆ ಅದನ್ನು ಸಾಗಾಣಿಕೆ ಖರ್ಚಿರ್ಬೋದು, ಅದನ್ನೆಲ್ಲ ಎದಕ್ಕೆ ಸೇರುತ್ತಪ್ಪ ಅನ್ನೋದು ಕೊಂಡ ಬೆಲೆಗೆ ಸೇರುತ್ತಾ ಅಂತ ನಿಮ್ಗೆ ಗೊತ್ತಿರಬೇಕು. ಕೊಂಡಿದ್ದು ರಾಮು ಸೈಕಲ್ ಏನು ಕೊಂಡ್ಕೊಂಡ, ಕೊಂಡಿದ್ದು ಕೊಂಡ ಬೆಲೆ = ಅದನ್ನೇ ಅವನು ₹4800ಕ್ಕೆ ಕೊಂಡುಕೊಂಡಿದ್ದಾನೆ. ಅದನ್ನು ಏನು ಮಾಡ್ತಾ ಇದ್ದಾನ, ದುರಸ್ತಿ ರಿಪೇರಿ ಮಾಡಲಿಕ್ಕೇನೋ ಖರ್ಚು ಮಾಡಿರ್ತಾನಲ್ಲ ಅದು ಕೊಂಡ ಬೆಲೆಗೆ ಸೇರೋದ್ರಿಂದ ಇದು +350 ಇದು ಕೂಡಿಸ್ಬಿಡಿ. ಖರ್ಚು ಮಾಡಿದ್ದು ಸಾಗಾಣಿಕೆ ಮಾಡೋಕ್ಕೆ ಏನು ಮಾಡಿರ್ತೇವಲ್ಲ ಅದು ಕೂಡ ಕೊಂಡ ಬೆಲೆಗೆ ಸೇರುತ್ತೆ. 4800ಕ್ಕೆ +350 ಅದನ್ನು ಅದೇ ಗಾಡಿ ರಿಪೇರಿ ಮಾಡ್ಲಿಕ್ಕೆ ಖರ್ಚು ಮಾಡಿದ್ನ, ಆದ್ದರಿಂದ ಅದು ಕೂಡ ಕೊಂಡ ಬೆಲೆ ಸೇರೋದ್ರಿಂದ ಕೂಡಿಸಿದರೆ ₹5150 ಆಗುತ್ತೆ. ₹5150 ಆಗುತ್ತೆ. ಏನು ಕೊಂಡಿದ್ದು ₹5150 ಇತ್ತು. ನೆಕ್ಸ್ಟ್ ಏನು ಮಾಡ್ತಾನ, ಅವನು ಸೈಕಲನ್ನು ₹5100ಕ್ಕೆ ಮಾರ್ತಾನೆ. ಮಾರಿದ ಬೆಲೆ ಕೊಟ್ಟಿದ್ದಾರೆ. ಮಾರಿದ ಬೆಲೆ = ಎಷ್ಟಕ್ಕೆ ಮಾರಿದ್ನಪ್ಪ ಅಂದರೆ ₹5100ಗೆ ಅದನ್ನು ಮಾರ್ತಾನೆ. ವಿದ್ಯಾರ್ಥಿಗಳಲ್ಲಿ ಅರ್ಥ ಮಾಡ್ಕೊಳ್ರಿ. ಕೊಂಡಿದ್ದು ₹5150, ಮಾರುವುದು ₹5100ಕ್ಕೆ ಮಾರ್ತಿದ್ದಾರೆ ಅಂದರೆ ಏನಾಗುತ್ತೆ, ಅವನಿಗೆ ಹಾನಿ ಆಗುತ್ತೆ. ಹಾನಿ ಆಗುತ್ತಂದರೆ ನಾವೇನು ಮಾಡಬೇಕು, ಮಾರಿದ ಅದು ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದು ಬಿಡಬೇಕು. 5150ರಲ್ಲಿ -5100 ಕಳೆದು ಬಿಡ್ರಿ. ನಮಗೆ ಹಾನಿ ಎಷ್ಟಂತ ಸಿಗುತ್ತೆ. ಎಷ್ಟು ಹಾನಿ ಆಗುತ್ತಪ್ಪ ಅಂದರೆ ನಮಗೆ ಇದರಿಂದ ಆಗಿರುವಂಥ ಹಾನಿ ₹50 ಹಾನಿ ಆಗುತ್ತೆ. ಸರಿಯಾದ ಆಪ್ಷನ್ ಕೊಡ್ರಿ. ಎದಲ್ಲಿ
ಪ್ರಾಫಿಟ್ ಕೊಟ್ಟಿದ್ದಾನೆ, ಬೇಗನೆ ಉತ್ತರ ಹಾಕ್ಲಿಕ್ಕೆ ಹೋಗಬೇಡಿ. ಡಿ ಆಯ್ಕೆದಲ್ಲಿ ಕೊಡ್ದಾನ 50 ರೂಪಾಯಿ ಲಾಸ್ ಕೊಟ್ಟಿದ್ದಾನೆ ಅಂದರೆ ಸರಿಯಾದ ಆಯ್ಕೆ ಡಿ ರೈಟ್ ಆಗುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳು ನೀವು ಲೆಕ್ಕವನ್ನು ಬಿಡಿಸಿದ ಮೇಲೆ ಇದು ಉತ್ತರ ಆಯ್ಕೆದಲ್ಲಿ ಯಾವುದಾಗುತ್ತೋ ಅನ್ನೋದನ್ನು ಸರಿಯಾಗಿ ನೋಡಿಕೊಂಡು ಕಲರ್ ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ಥರ ನಿಮಗೆ ಲಾಭ ಹಾನಿಗಳಲ್ಲಿ ಶೇಕಡದ ಮೇಲೆ ಪ್ರಶ್ನೆಗಳು ಬರೋದಿಲ್ಲ. ಆದ್ದರಿಂದ ನೀವು ಆ ಶೇಕಡದ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಬೇಡಿ. ಸರಳವಾಗಿರುವಂಥ ಲಾಭ ಮತ್ತು ಹಾನಿಯ ಮೇಲೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಇದ್ದಾವೆ. ಸರಿಯಾಗಿ ತಿಳ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಒಂದು ಚಕ್ರವು 20 ಸಮಭಾಗಗಳಲ್ಲಿ ವಿಭಾಗಗೊಂಡಿದ್ದರೆ ಪ್ರತಿಯೊಂದು ಭಾಗದ ಕೋನ ಎಷ್ಟು? A wheel is divided into 20 equal sectors. What is the angle of each sector ಅಂತ ಕೊಡ್ತಾನೆ. ಒಂದು ಏನಿದೆ ಅಂದರೆ ಒಂದು ಚಕ್ರ ಇದೆ ಅಂತ ಅರ್ಥ. ಇದು ಒಂದು ಚಕ್ರ. ಈ ಚಕ್ರ ಏನಾಗಿದೆ ಅಂದರೆ ಇದು 20 ಸಮಭಾಗಗಳನ್ನಾಗಿ ಮಾಡಿದಾರಂತೆ ಈ ಚಕ್ರವನ್ನು. ಇವು ಎಲ್ಲವಷ್ಟು ಸಮವಾಗಿದ್ದಾವೆ ಅಂತ ಕೊಡ್ತಾ ಇದ್ದಾನೆ. ಈ ಥರ ಸಮನಾದ ಭಾಗಗಳನ್ನಾಗಿ ಇದು ಮಾಡಿಕೊಂಡಿದ್ದಾರಂತೆ. ಇಂಥವು ಎಷ್ಟು ಅಂದರೆ 20 ಭಾಗಗಳಿದ್ದಾವಂತೆ. 20 ಭಾಗವನ್ನು ಮಾಡಿದ್ದಾರೆ. ಪ್ರತಿಯೊಂದು ಭಾಗದ ಕೋನ ಎಷ್ಟು ಅಂತ ಕೇಳ್ತಾ ಇದ್ದಾನೆ. 4 ಆಯ್ಕೆ ಕೊಟ್ಟಿದ್ದಾನೆ. 12 ಡಿಗ್ರಿ, 15 ಡಿಗ್ರಿ, 18 ಡಿಗ್ರಿ, 20 ಡಿಗ್ರಿ. ಯಾವಾಗಲೂ ವಿದ್ಯಾರ್ಥಿಗಳಿಗೆ ತಿಳ್ಕೊಡಿ, ಇದು ಒಂದು ಚಕ್ರ ಇದೆಯಪ್ಪ ಅಂದ್ರೆ ಇದು ಎಷ್ಟು ಡಿಗ್ರಿ ಸಮ ಇರುತ್ತೆ ಅಂದರೆ 360 ಡಿಗ್ರಿಗೆ ಸಮವಾಗಿರುತ್ತದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್. ಒಂದು ಚಕ್ರ 360 ಡಿಗ್ರಿ, ಒಂದು ಚಕ್ರ ಇದೆಯಲ್ಲ ಇದು 360 ಡಿಗ್ರಿ ಸಮ ಇರುತ್ತೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಕೇಳೋಣ, ಆ ಒಳಗಡೆ ಆ ಚಕ್ರದ ಒಳಗಡೆ ಇರುವಂಥ 20 ಸಮಭಾಗಗಳನ್ನು ಮಾಡಿದ್ದಾನಂತೆ. ಹಂಗಾದ್ರೆ ಪ್ರತಿ ಒಂದು ಭಾಗದ ಕೋನ ಅಂತ ಕೇಳಿದಾಗ ಈ 360ಕ್ಕೆ ಡಿವೈಡೆಡ್ ಬೈ ಏನು ಮಾಡಬೇಕು, 20 ಸಮಭಾಗ ಕತ್ತರಿಸಿದಲ್ಲ ಅದನ್ನು ತೆಗೆದು ಬಿಡಬೇಕು. ನಮ್ಮ ಪ್ರತಿಯೊಂದು ಏನಾಗುತ್ತೆ ಅಲ್ಲಿ ಭಾಗದ ಕೋನ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. 0 0 ಕ್ಯಾನ್ಸಲ್, 2 1 2 1 2 1 ಉಳಿತು, 16 ಆಯಿತು, 2 8 16 ಈಕ್ವಲ್ ಟು 18 ಡಿಗ್ರಿ ಪ್ರತಿಯೊಂದು ಭಾಗದ ಕೋನ ಆಗಿರುತ್ತೆ. ಹಾಗಾದರೆ 18 ಡಿಗ್ರಿ ಇದು ಯಾವ ಕೋನ? ಇದು ಲಘು ಕೋನ ಅಂತ ಕರಿತಿದ್ದೀವಿ. ಲಘು ಕೋನ ಅಂತಂದರೆ 0 ಡಿಗ್ರಿಗಿಂತ ಹೆಚ್ಚಿರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಎಂತ ಕರಿತೀವಿ? ಲಘು ಕೋನ ಅಂತ ಕರಿತಿದ್ದೀವಿ. ಇಲ್ಲಿ ಯಾವುದು ಕೋನ ಅಂತ ಕೇಳಿಲ್ಲ, ಆದರೆ ಅಲ್ಲಿ ಪ್ರತಿಯೊಂದು ಭಾಗದ ಕೋನ ಎಷ್ಟು ಅಂತ ಕೇಳ್ತದೆ ಅಂದರೆ 18 ಡಿಗ್ರಿ ಸರಿ ಆಗ್ತಾ ಇದೆ. ಅಂದರೆ ಆಯ್ಕೆ ಸಂಖ್ಯೆ ಸಿ ಆಗಲಿಕ್ಕೆ ಸಾಧ್ಯ ಇದೆ. ಈ ಥರ ನಿಮಗೆ ನಾನು ಪ್ರತಿಯೊಂದು ಪಾಠಗಳಲ್ಲಿ ಪ್ರತಿದಿನ ನಿಮಗೆ 5 ಪ್ರಮುಖವಾದ ಪ್ರಶ್ನೆಗಳೊಂದಿಗೆ ನಾನು ನಿಮಗೆ ಒಂದು ವಿಡಿಯೋ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಗ್ರೂಪ್ಗಳಿಗೆ ಈ ಲಿಂಕನ್ನು ಶೇರ್ ಮಾಡಿ. ನವೋದಯ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಅಂತ ನಾನು ಪ್ರತಿದಿನ ಉಚಿತವಾದ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನೀವು ಪ್ರತಿದಿನ ನನ್ನ ಯೂಟ್ಯೂಬ್ ಕ್ಲಾಸ್ ಚಾನಲನ್ನು ಎಷ್ಟು ವಿದ್ಯಾರ್ಥಿಗಳಂದರೆ 8,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತು ಈ ನವೋದಯ ಶಾಲೆಗಳಲ್ಲಿ ನಮ್ಮ ಉಚಿತವಾದ ಕ್ಲಾಸನ್ನು ತೆಗೆದುಕೊಂಡು ನವೋದಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗಾಗಿಯೇ ನಾವು ಪ್ರತಿ ವರ್ಷ ಉಚಿತವಾದ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಈ 8,500 ಸಬ್ಸ್ಕ್ರೈಬರ್ಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ನಿಮಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿರಿ. ಉಚಿತವಾದ ನಮ್ಮ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ. ನೀವು ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳುತ್ತಾ, ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನೀವು ಉಚಿತವಾದ ಕ್ಲಾಸನ್ನು ತೆಗೆದುಕೊಳ್ಬೇಕಾದ್ರೆ ನೀವು ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಈ ಥರ ಕಾಣುವಂಥ ರೆಡ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆಯನ್ನು ಒತ್ತಿಬಿಟ್ರೆ ಸಾಕು. ನಿಮಗೆ ಉಚಿತವಾದ ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದಲ್ಲಿ ಪ್ರತಿದಿನ ಬಂದು ನಿಮ್ಗೆ ಸಿಗಲಿಕ್ಕೆ ವ್ಯವಸ್ಥೆ ಆಗ್ತಾ ಹೋಗುತ್ತೆ. ಈ ಥರ ವಿದ್ಯಾರ್ಥಿಗಳಿಗೆ ಉಪಯೋಗ ಮಾಡ್ಕೊಳ್ಳಿ. ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟವಾಯಿತು, ನನ್ನ ಕ್ಲಾಸಸ್ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ. ಪ್ರತಿ ವಿದ್ಯಾರ್ಥಿಗಳು 5 ಪ್ರಶ್ನೆಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ಕ್ಲಾಸಸ್ ನಿಮಗೆ ಅರ್ಥ ಆಗ್ತಾಯಿದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.